ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಮತ್ತು ಹಾಲಿ ಸಂಸತ್ ಸದಸ್ಯರಾದ ರಾಹುಲ್ ಗಾಂಧಿ ಅವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಧುಗಿರಿ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಕುಮಾರ್ ಗೌಡ ಅವರಿಂದ ಹಾಗೂ ಕಾಂಗ್ರೆಸ್ ಮುಖಂಡರುಗಳಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಹಂಚಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಎಂಎನ್ ರಫೀಕ್, ರಂಗನಾಥ್ ಬಾಗಚಿ, ಪಂಚಾಯಿತಿ ಅಧ್ಯಕ್ಷರಾದ ಭಾನುಪ್ರಿಯಾ ನಾಗರಾಜ್ ಅವರು ಮತ್ತು ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಕರಿಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜು, ಮುದ್ದರಾಜು, ಶರತ್, ಜಗನ್ನಾಥ್ ಬಾಬು ಮುಂತಾದವರು ಪಾಲ್ಗೊಂಡಿದ್ದರು. ಜೈ ಭೀಮ್. ಈ ದಿನ ಸನ್ಮಾನ್ಯ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಕೆ.ಎನ್. ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಅವರ ಅಭಿಮಾನಿಗಳು ತಮ್ಮ ಅನಿಸಿಕೆಗಳೇನು ಹೇಳ್ತಾ ಇದ್ದಾರೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ರವಿಕುಮಾರ್ ಪೂಜೆ ಅಂತ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ 21 ಶನಿವಾರದಂದು ಮಾನ್ಯ ಶ್ರೀ ಸಹಕಾರ ಸಚಿವರು ಆದಂತಹ ಶ್ರೀ ಸನ್ಮಾನ್ಯ ಕೆ.ಎನ್. ರಾಜಣ್ಣರವರ 75ನೇ ವರ್ಷದ ಜನ್ಮದಿನೋತ್ಸವ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ಶ್ರೀ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಅವರ ಅಭಿಮಾನಿಗಳು ಹಾಗೂ ಅಭಿಮಾನಿಗಳು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ರವೀಶ್ ಅವರೇ. ನಮಸ್ಕಾರ, ನಾನು ರಂಗನಾಥ್ ಬಡವನಹಳ್ಳಿ ಅಂತ. ನಾವು ಈ ದಿನ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ರ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರವಿ ಗೌಡ ಅವರು ಎಲ್ಲ ನಮ್ಮ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ನೋಟು ವಿತರಣೆ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಕಲ್ತ್ಕೊಂಡು ನಮ್ಮ ಕೆ.ಎನ್. ರಾಜಣ್ಣನವರು ಸಹಕಾರ ಸಚಿವರು ದೀನ ದಲಿತರ, ಬಡವರ, ಹಿಂದುಳಿದ ವರ್ಗದ ನೇತಾರರು ಅಂತ ಹೇಳಿದರೆ ಅದು ನಮ್ಮ ಜಿಲ್ಲೆಗೆ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದರು ದೇವರಾಜ ಅರಸು. ತದನಂತರ ನಮ್ಮ ಜಿಲ್ಲೆಗೆ ಹಿರಿಯರಂತ ಕೆ.ಎನ್. ರಾಜಣ್ಣವರು ಒಬ್ಬರೇ ಬಿಟ್ಟರೆ ಈ ರಾಜ್ಯದಲ್ಲಿ ಇನ್ಯಾರು ಅಂತ ದೀನ ದಲಿತರ, ಬಡವರ ಪರವಾಗಿರೋಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ 21 ಶನಿವಾರ ಜೂನಿಯರ್ ಕಾಲೇಜ್ ತುಮಕೂರು ಮೈದಾನದಲ್ಲಿ ಬೃಹತ್ ಮೊತ್ತದ ಹಿಂದೆಂದೂ ಆಗಿರಲ್ಲ, ಮುಂದೆ ಆಗೋದು ಇಲ್ಲ, ಆ ಥರದ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ದೀನ ದಲಿತರು, ಬಡವರೆಲ್ಲ ಸೇರ್ಕೊಂಡು ಅವರು ವೈಯಕ್ತಿಕವಾಗಿ ಎಲ್ಲ ಹೊರಟು ಅವ್ರಿಗೆ ಯಾವುದೇ ಬಸ್ಸಿನ ವ್ಯವಸ್ಥೆ ಮಾಡಿಲ್ಲ, ಬೇರೆ ಹಣದ ಕಾಸಿನ ಅಂಶ ಒಡ್ಡಿಲ್ಲ. ಅವರು ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಸಹಾಯ ಪಡೆದಂಥವ್ರು ಅಭಿಮಾನಿಗಳು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಅವರಿಂದ ಮುಂದೆ ಬಂದಿರೋರು ಇದ್ದಾರೆ. ಆದ ಕಾರಣ ನಾವೆಲ್ಲ ಸೇರಿ ಇವತ್ತು ಅವ್ರದ್ದು 21ನೇ ಒಂದು ಅಮೃತ ಮಹೋತ್ಸವ 21ನೇ ತಾರೀಕು ಅವರ 75ನೇ ಅಮೃತ ಮಹೋತ್ಸವವನ್ನು ನಾವು ಹಿಂದೆ 13ರಲ್ಲಿ ಡೇಟ್ ಇಟ್ಕೊಂಡಿದ್ವಿ. ಅದು ಯಾವುದೋ ಕಾರಣದಿಂದ ಯುದ್ಧ ಘೋಷಣೆ ಆಗಿದ್ದರಿಂದ ಅದನ್ನು ಮುಂದೂಡಿ ಈಗ 21ನೇ ತಾರೀಕು ಶನಿವಾರ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಇಡೀ ರಾಜ್ಯದಂಥ ಎಲ್ಲ ಅವರ ಅಭಿಮಾನಿಗಳು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಸವಿನಯ ಪ್ರಾರ್ಥನೆ ಮಾಡ್ತೀನಿ.